ಕನ್ಯಾ ರಾಶಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೇ ಪರ್ಫೆಕ್ಷನ್, ಶಿಸ್ತು ಮತ್ತೆ ಅವರ ಆಳವಾದ ವಿಶ್ಲೇಷಣಾ ಮನಸ್ಸು ಅಲ್ವಾ? ಆದ್ರೆ ಅವರ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡ ಒಗಟಿದೆ. ಅದೇ ಅವರ ಏಕಾಂತ ಪ್ರಿಯತೆ. ಯಾಕೆ ಅವರು ಹೆಚ್ಚಾಗಿ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಈ ಒಗಟಿನ ಹಿಂದಿರೋ ಆಳವಾದ ಕಾರಣಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ನಮ್ಮಲ್ಲಿ ಯಾರಿಗಾದ್ರೂ ಕನ್ಯಾ ರಾಶಿಯವರ ಪರಿಚಯ ಇದ್ರೆ ಈ ಪ್ರಶ್ನೆ ಖಂಡಿತ ಬಂದೇ ಇರುತ್ತೆ. ಪಾರ್ಟಿ ಅಥವಾ ಜನರ ಗುಂಪಿಂದ ದೂರ ಉಳಿದು ತಮ್ಮದೇ ಆದ ಒಂದು ಪ್ರಪಂಚದಲ್ಲಿ ಇರೋಕೆ ಇಷ್ಟಪಡುವ ಇವರ ಸ್ವಭಾವ ಕೆಲವೊಮ್ಮೆ ನಮಗೆ ಗೊಂದಲ ಅನಿಸಬಹುದು. ಸರಿ, ಇದರ ಹಿಂದಿನ ನಿಜವಾದ ಕಾರಣಗಳೇನು ಅಂತ ಆಳವಾಗಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನೇ ತೆಗೆದುಹಾಕೋಣ. ಕನ್ಯಾ ರಾಶಿಯವರು ಸಮಾಜ ವಿರೋಧಿಗಳು ಖಂಡಿತ ಅಲ್ಲ. ಅವರಿಗೆ ಜನ ಅಂದ್ರೆ ದ್ವೇಷ ಇಲ್ಲ. ನಿಜ ಅಂದ್ರೆ ಅವರು ಆಯ್ದ ಸಾಮಾಜಿಕ ವ್ಯಕ್ತಿಗಳು. ಅಂದ್ರೆ ತಮ್ಮ ಎನರ್ಜಿಯನ್ನ ಯಾರಿಗೋಸ್ಕರ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸಿಕ್ಕಾಪಟ್ಟೆ ಕಾಳಜಿ ವಹಿಸ್ತಾರೆ. ಹಾಗಾದ್ರೆ ಆಯುಧ ಸಾಮಾಜಿಕ ಅಥವಾ ಸೆಲೆಕ್ಟಿವ್ಲಿ ಎಕ್ಸ್ಟ್ರೋವರ್ಟೆಡ್ ಅಂದ್ರೆ ಏನು? ಇದರರ್ಥ ಅವರು ಯಾರನ್ನ ಪೂರ್ತಿಯಾಗಿ ನಂಬ್ತಾರೋ ಆ ಕೆಲವು ಆಪ್ತರ ಜೊತೆ ಮಾತ್ರನೇ ಸಂಪೂರ್ಣವಾಗಿ ಬೆರೆಯೋದು, ಮನ್ಸು ಬಿಚ್ಚಿ ಮಾತಾಡೋದು, ನಗೋದು. ಎಲ್ಲರ ಜೊತೆ ಬೆರೆಯೋ ಬದಲು ಕ್ವಾಲಿಟಿ ಇರೋ ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ. ಇದು ಅವರೊಂಥರ ರಕ್ಷಣಾತ್ಮಕ ಕವಚ ಇದ್ದಾಗೆ. ಸರಿ, ಅವರ ಏಕಾಂತಕ್ಕೆ ಮೊದಲನೇ ಮತ್ತು ಬಹುಮುಖ್ಯ ಕಾರಣ ಅದು ಅವರ ಮೆದುಳು. ಕನ್ಯಾ ರಾಶಿಯನ್ನ ಆಳೋದು ಬುಧ ಗ್ರಹ. ಬುಧ ಅಂದ್ರೆ ಬುದ್ಧಿವಂತಿಕೆ ಮತ್ತು ಕಮ್ಯುನಿಕೇಶನ್. ಇದರ ಪ್ರಭಾವದಿಂದ ಅವರ ತಲೆ ಒಳಗಡೆ ಒಂದು ಸೂಪರ್ ಕಂಪ್ಯೂಟರ್ ಇಟ್ಟ ಹಾಗೆ ಅದು ಒಂದು ಕ್ಷಣ ಕೂಡ ರೆಸ್ಟ್ ತಗೊಳ್ಳಲ್ಲ, ಸದಾ ಆನ್ ಆಗೇ ಇರುತ್ತೆ. ಈ ಸ್ಲೈಡ್ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. ಅವರ ಒಂದೊಂದು ಬೌದ್ಧಿಕ ಗುಣನೂ ಹೇಗೆ ಅವರನ್ನ ಒಂಟಿತನದ ಕಡೆಗೆ ತಳ್ಳುತ್ತೆ ಅಂತ ತೋರಿಸುತ್ತೆ. ಅವರ ಗ್ರಹಣ ಶಕ್ತಿ ಎಷ್ಟು ತೀಕ್ಷ್ಣ ಅಂದ್ರೆ ಪ್ರತಿಯೊಂದು ಸಣ್ಣ ಡೀಟೇಲ್ ಕೂಡ ಅವರ ಕಣ್ಣು ತಪ್ಪಿಸಲ್ಲ. ಅವರ ವಿಶ್ಲೇಷಣಾ ಮನಸ್ಸು ಸಿಕ್ಕಿದ್ದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಮಾಡುತ್ತೆ. ಈ ರೀತಿ ನಿರಂತರವಾಗಿ ಯೋಚನೆ ಮಾಡೋದ್ರಿಂದ ಅವರ ಮೆದುಳಿಗೆ ಓವರ್ಲೋಡ್ ಆಗುತ್ತೆ. ಈ ಎಲ್ಲಾ ಮಾಹಿತಿಯನ್ನ ಸಾರ್ಟ್ ಮಾಡೋಕೆ, ಅದನ್ನ ಜೀರ್ಣಿಸ್ಕೊಳ್ಳೋಕೆ ಅವರಿಗೊಂದು ಶಾಂತವಾದ ಏಕಾಂತದ ಜಾಗ ಬೇಕೇ ಬೇಕು. ಈ ಪ್ರಾಸೆಸ್ ಇದೆಯಲ್ಲ, ಇದನ್ನ ವಿವರಿಸೋಕೆ ಒಂದು ಅದ್ಭುತವಾದ ಹೋಲಿಕೆ ಇದೆ. ಕಂಪ್ಯೂಟರ್ ಹ್ಯಾಂಗ್ ಆದಾಗ ನಾವು ಡಿಫ್ರಾಗ್ಮೆಂಟ್ ಮಾಡ್ತೀವಲ್ವಾ, ಫೈಲ್ಸ್ ಎಲ್ಲಾನು ನೀಟಾಗಿ ಜೋಡಿಸಿ ಸ್ಪೀಡ್ ಜಾಸ್ತಿ ಮಾಡೋಕೆ. ಕನ್ಯಾ ರಾಶಿಯವರು ಏಕಾಂತವನ್ನ ಠೀಕ್ ಇದೇ ರೀತಿ ಬಳಸ್ತಾರೆ. ದಿನವಿಡೀ ತಲೆಯಲ್ಲಿ ತುಂಬಿಕೊಂಡಿರೋ ಸಾವಿರಾರು ಯೋಚನೆಗಳು, ಮಾಹಿತಿಗಳು ಮತ್ತೆ ಭಾವನೆಗಳನ್ನ ಒಂಟಿತನದಲ್ಲಿ ವ್ಯವಸ್ಥಿತವಾಗಿ ಜೋಡಿಸ್ಕೊಳ್ತಾರೆ. ಇದು ಅವರಿಗೆ ಒಂದು ರೀತಿಯ ಮೆಂಟಲ್ ಕ್ಲಾರಿಟಿ ಕೊಡುತ್ತೆ. ಈಗ ಎರಡನೇ ಪ್ರಮುಖ ಕಾರಣಕ್ಕೆ ಬರೋಣ. ಇದು ಬರೀ ತಲೆಗೆ ಸಂಬಂಧಪಟ್ಟಿದ್ದಲ್ಲ, ಬದಲಿಗೆ ಹೃದಯಕ್ಕೂ ಸಂಬಂಧಪಟ್ಟಿದ್ದು. ಕನ್ಯಾ ರಾಶಿಯವರು ತಮ್ಮ ಸುತ್ತ ಒಂದು ಕಾಣದ ಗೋಡೆಯನ್ನ ಕಟ್ಕೊಂಡಿರ್ತಾರೆ. ಇದು ಅವರ ಆತ್ಮರಕ್ಷಣೆಯ ಒಂದು ತಂತ್ರ ಅಷ್ಟೇ. ಈ ಕಾನ್ಸೆಪ್ಟ್ ಅನ್ನ ಆತ್ಮನಿರ್ಭರತೆಯ ಕೋಟೆ ಅಂತ ಕರೆಯಬಹುದು. ನೋಡಿ, ಅವರು ತಮ್ಮ ಒಳಗಿನ ಪ್ರಪಂಚವನ್ನ ತುಂಬಾನೇ ಜಾಗರೂಕತೆಯಿಂದ ಕಾಪಾಡ್ಕೊಳ್ತಾರೆ. ಈ ಕೋಟೆ ಒಳಗಡೆ ಹೋಗೋಕೆ ಎಲ್ಲರಿಗೂ ಪರ್ಮಿಷನ್ ಇರಲ್ಲ. ತಮ್ಮ ನಿಜವಾದ ಭಾವನೆಗಳನ್ನ, ತಮ್ಮ ದೌರ್ಬಲ್ಯಗಳನ್ನ ಸುಲಭವಾಗಿ ಯಾರ ಮುಂದೇನೂ ತೆರೆದಿಡಲ್ಲ. ಹಾಗಾದ್ರೆ ಈ ಕೋಟೆ ಕಟ್ಕೊಳ್ಳೋಕೆ ಕಾರಣವಾದ್ರೂ ಏನು? ಮೊದಲನೇ ಕಾರಣ ಟೀಕೆಯ ಭಯ. ಬೇರೆಯವರು ತಮ್ಮನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಭಯಕ್ಕಿಂತ ಹೆಚ್ಚಾಗಿ ಅವರು ತಮ್ಮನ್ನ ತಾವೇ ತುಂಬಾನೇ ಕಠೋರವಾಗಿ ಟೀಕಿಸ್ಕೊಳ್ತಾರೆ. ಎರಡನೇದು ಪರ್ಫೆಕ್ಷನ್ ಬಗ್ಗೆ ಇರೋ ಹಂಬಲ. ತಮ್ಮ ಕೆಲಸದಲ್ಲಿ ಸಣ್ಣ ತಪ್ಪು ಇದ್ರೂ ಅವರಿಗೆ ಸಹಿಸೋಕಾಗಲ್ಲ. ಹೀಗಿರ್ಬೇಕಾದ್ರೆ ಬೇರೆಯವರು ತಮ್ಮನ್ನ ಅಳೆದು ತೂಗಬಹುದು ಅನ್ನೋ ಭಯದಿಂದಾನೇ ದೂರ ಇರ್ತಾರೆ. ಹೀಗಾಗಿ ಏಕಾಂತವೇ ಅವರಿಗೆ ಸೇಫ್ ಜಾಗ. ಈಗ ನಾವು ನೋಡಬಹುವ ಮೂರನೇ ಕಾರಣ ಇದೆಯಲ್ಲ, ಇದು ಕೇವಲ ಮಾನಸಿಕ ಅಥವಾ ಭಾವನಾತ್ಮಕ ಅಲ್ಲ, ಅದಕ್ಕಿಂತಲೂ ಆಳವಾದದ್ದು. ಇದೊಂದು ರೀತಿ ಆಧ್ಯಾತ್ಮಿಕ ಅವಶ್ಯಕತೆ. ಸುಮ್ಮನೆ ರೆಸ್ಟ್ ಮಾಡೋದಕ್ಕಿಂತ ಇದು ತುಂಬಾನೇ ಬೇರೆ. ಜ್ಯೋತಿಷ್ಯದಲ್ಲಿ ಕನ್ಯಾ ರಾಶಿಯನ್ನ 6ನೇ ಮನೆಗೆ ಹೋಲಿಸ್ತಾರೆ. ಅಂದ್ರೆ ಸೇವೆ, ಡ್ಯೂಟಿ, ಜವಾಬ್ದಾರಿ. ಈ ಜವಾಬ್ದಾರಿಗಳನ್ನೆಲ್ಲ ಹೊತ್ತು ಅವರಿಗೆ ಸಾಕಾಗಿ ಹೋಗುತ್ತೆ. ಅಕ್ಷರಶಃ ಬರ್ನ್ಔಟ್ ಆಗಿ ಬಿಡ್ತಾರೆ. ಆಗೇನಾಗುತ್ತೆ, ಅವರ ಮನಸ್ಸು ಆಟೋಮ್ಯಾಟಿಕ್ ಆಗಿ 12ನೇ ಮನೆ ಕಡೆಗೆ ಹೋಗುತ್ತೆ. 12ನೇ ಮನೆ ಅಂದ್ರೆ ಏಕಾಂತ, ಬಿಡುಗಡೆ ಮತ್ತು ಹೀಲಿಂಗ್. ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕನ್ಯಾ ರಾಶಿಯವ್ರಿಗೆ ಏಕಾಂತ ಅನ್ನೋದು ಲೈಫಿಂದ ಓಡಿ ಹೋಗೋ ದಾರಿ ಅಲ್ಲ, ಖಂಡಿತ ಅಲ್ಲ. ಬದಲಿಗೆ 6ನೇ ಮನೆಯ ಜವಾಬ್ದಾರಿಗಳಿಂದಾದ ಆಯಾಸವನ್ನ ಗುಣಪಡಿಸೋಕೆ, ತಮ್ಮ ಸಿಸ್ಟಮ್ ಅನ್ನ ರೀಚಾರ್ಜ್ ಮಾಡ್ಕೊಳ್ಳೋಕೆ ಇದೊಂದು ಆಧ್ಯಾತ್ಮಿಕ ಚಿಕಿತ್ಸೆ ಇದ್ದಾಗೆ. ಇದು ಅವರ ಜೀವನದ ಬ್ಯಾಲೆನ್ಸ್ಗೆ ತುಂಬಾನೇ ಮುಖ್ಯ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಕನ್ಯಾ ರಾಶಿಯವರ ಏಕಾಂತವನ್ನ ನಾವು ದೌರ್ಬಲ್ಯ ಅಂತ ನೋಡೋದೇ ತಪ್ಪು. ಅದು ಅವರ ಒಂದು ಸೈಲೆಂಟ್ ಪವರ್.
ಹಾಗಾದ್ರೆ ಅವರು ಒಬ್ರೇ ಇದ್ದಾಗ ಏನ್ ಮಾಡ್ತಾರೆ? ಅವರು ಸುಮ್ಮನೆ ಕೂರೋ ಜನ ಅಲ್ಲ. ಅವರ ಏಕಾಂತ ಅಂದ್ರೆ ಅದು ಪ್ರೊಡಕ್ಟಿವಿಟಿಯ ಇನ್ನೊಂದು ಹೆಸರು. ತಮ್ಮ ಯೋಚನೆಗಳಿಗೆ ಅಕ್ಷರ ರೂಪ ಕೊಡ್ತಾರೆ, ತಮ್ಮ ಸುತ್ತಮುತ್ತಲಿನ ಜಾಗವನ್ನ ಅಚ್ಚುಕಟ್ಟಾಗಿ ಜೋಡಿಸೋದ್ರಲ್ಲಿ ಖುಷಿ ಪಡ್ತಾರೆ, ಅಥವಾ ಯಾವುದಾದ್ರೂ ಕರಕುಶಲ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ತಾರೆ. ಸೊ ಫೈನಲ್ ಪಾಯಿಂಟ್ ಏನ್ ಗೊತ್ತಾ? ಕನ್ಯಾ ರಾಶಿಯವರ ಏಕಾಂತ ಅನ್ನೋದು ಒಂಟಿತನ ಅಲ್ಲವೇ ಅಲ್ಲ, ಅದು ಆತ್ಮವಿಶ್ವಾಸ, ಅದು ಸ್ವಾವಲಂಬನೆ. ತಮ್ಮ ತಲೆಗೆ ಕ್ಲಾರಿಟಿ ಕೊಡೋಕೆ, ತಮ್ಮ ಭಾವನೆಗಳನ್ನ ರಕ್ಷಿಸ್ಕೊಳ್ಳೋಕೆ ಮತ್ತು ತಮ್ಮ ಕ್ರಿಯೇಟಿವಿಟಿಯನ್ನ ಹೊರಹಾಕೋಕೆ ಬೇಕಾದ ಒಂದು ಪವಿತ್ರವಾದ ಜಾಗ ಅದು. ಅವರ ನಿಜವಾದ ಶಕ್ತಿ ರೂಪುಗೊಳ್ಳೋದೇ ಈ ನಿಶ್ಶಬ್ದತೆಯಲ್ಲಿ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಗೆ ನಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಮೂಡುತ್ತೆ. ಇದು ಕೇವಲ ಕನ್ಯಾ ರಾಶಿಯವರಿಗೆ ಮಾತ್ರ ಸಂಬಂಧಪಟ್ಟಿದ್ದ, ಅಥವಾ ನಮ್ಮೆಲ್ಲರಿಗೂ ಇದರ ಅವಶ್ಯಕತೆ ಇದೆಯಾ? ಏಕಾಂತ ಅನ್ನೋದು ನಿಜವಾಗ್ಲೂ ದೌರ್ಬಲ್ಯನಾ, ಅಥವಾ ಅದು ನಾವು ಗುರುತಿಸಬೇಕಾದ ಒಂದು ಗುಪ್ತ ಶಕ್ತಿನಾ?